ಕಲ್ಲಾದಗಿ ಹಾಗೂ ಕಾತರಕಿ ಸೇತುವೆಯಿಂದ ಮುಧೋಳಕ್ಕೆ ಪ್ರವಾಹದ ಕಂಟಕ ಮುಖ್ಯವಾಗಿ ಉತ್ತರ ಕರ್ನಾಟಕದ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ ಭಾಗಗಳು ನದಿಯ ಪ್ರವಾಹಕ್ಕೆ ನಲುಗಿದ್ದು, ಘಟಪ್ರಭಾ ನದಿಯು ಸಾಕಷ್ಟು ಅವಾಂತರಗಳನ್ನು ರೈತರಲ್ಲಿ ಹುಟ್ಟುಹಾಕಿದೆ. ಮುಧೋಳ ಭಾಗದ ಅಪಾರ ಪ್ರವಾಹಕ್ಕೆ ಪ್ರಮುಖ ಕಾರಣ ಕಲ್ಲಾದಗಿ ಹಾಗೂ ಕಾತರಕಿ ಬ್ರಿಡ್ಜ್ ಕಮ್ ಬ್ಯಾರೇಜ್. ಹಿನ್ನೀರಿನಿಂದ ಅಪಾರ ಪ್ರಮಾಣದ ಹೊರಹರಿವು ಕಡಿಮೆ ಇದ್ದು, ಮುಧೋಳ ಭಾಗಶಃ ಪ್ರವಾಹ ತಗ್ಗಿ ಇರುವುದರಿಂದ ನೂರಾರು ಹೆಕ್ಟೇರ್ ಕಬ್ಬು, ಈರುಳ್ಳಿ ಮುಖ್ಯ ಬೆಳೆಗಳು ನಾಶವಾಗಿದೆ ಹಾಗೂ ಅನೇಕ ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿವೆ. ಕಲ್ಲದಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಿನ್ನೀರು ನಿಲುವಿಕೆಯನ್ನ ಘಟಪ್ರಭಾ ನದಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡಲೇ ನೀರಿನ ಹರಿವನ್ನು ಮತ್ತೊಮ್ಮೆ ಪರಿಶೀಲಿಸುವಂತೆ ಮುಧೋಳ ಭಾಗದ ರೈತ ಮುಖಂಡರಾದ ಅನಿಲ್ ಚೌಹಾಣ್, ಆನಂದ್ ಕುಮಾಕಾಲೆ, ಬಾಬಾ ಸಾಹೇಬ್ ನಿಂಬಾಳ್ಕರ್, ಬಾಷಾ ಸಾಬ್ ಕೌಸಲ್ಗಿ, ಕೇದಾರಿ ಶಿಂದೆ, ತುಕಾರಾಂ ಗಲ್ಗಲಿ, ಹಣಮಂತ ಶಿಂದೆ ಇವರು ಒತ್ತಾಯ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಪ್ರಮುಖ ಭಾಗಗಳಲ್ಲಿ 3 ನದಿಗಳ ಆರ್ಭಟ ತುಂಬ ಜೋರಾಗಿತ್ತು. ಕೃಷ್ಣಾ ನದಿ, ಮಲಪ್ರಭಾ, ಘಟಪ್ರಭಾ. ಅದರ ಕ್ರಮೇಣವಾಗಿ ಮುಧೋಳದಲ್ಲಿ ಹಲವಾರು ಪ್ರದೇಶಗಳಿಗೆ, ಗ್ರಾಮಗಳಿಗೆ ನುಗ್ಗಿದಂಥ ಘಟಪ್ರಭಾ ನೀರಿನ ಸೆಳೆತ ಏನಿದೆ, ಈ ಸಾರಿ ಏನಂತಂದರೆ ನದಿಯ ಪ್ರವಾಹಕ್ಕೆ ಅನೇಕ ರೈತರು ನೂರಾರು ಹೆಕ್ಟೇರ್ ಕಬ್ಬು ಬೆಳೆ ನಾಶ ಆಗಿರೋದು, ಜೊತೆಗೆ ಎಲ್ಲೋ ಒಂದು ಕಡೆ ರೈತರಿಗೆ ತುಂಬ ಒಂದು ನುಂಗಲಾರದ ತುತ್ತಾಗಿದೆ ಈ ಪ್ರವಾಹದಿಂದ. ಆದರೆ ಇಲ್ಲೊಂದು ರೈತರ ಸಮಸ್ಯೆ ಇದೆ. ಏನಂತಂದರೆ ಈ ಪ್ರವಾಹದ ಭೀತಿ ಏನು ಎದುರಾಗಿದೆಯಲ್ಲ, ಈ ಬ್ರಿಡ್ಜ್ಗಳಿಂದ ಪರಿಹಾರ ಆಗುತ್ತೆ, ಪ್ರವಾಹ ತಗ್ಗುತ್ತೆ ಅನ್ನೋ ಒಂದು ನಿಯಮ ಇದ್ದರೆ, ಆದರೆ ಎಲ್ಲೋ ಒಂದು ಕಡೆ ಈ ಮುಧೋಳಕ್ಕೆ ಪ್ರವಾಹದ ಭೀತಿ ಯಾವುದರಿಂದ ಬಂದಿದೆ ಅಂತಂದರೆ ಕಲ್ಲಾದಗಿಯಲ್ಲಿ ಬರ್ತಕ್ಕಂಥ ಕಲ್ಲಾದಗಿ ಕಾತರಕಿ ರಸ್ತೆ ಮಧ್ಯದಲ್ಲಿರ್ತಕ್ಕಂಥ ಬ್ರಿಡ್ಜಿಂದ ಬ್ಯಾಕ್ ವಾಟರ್ ನೀರಿಂದ ನಮಗೆ ಈ ಸಾರಿ ಹಾಗೂ ಕಳೆದ ಬಾರಿ ನಮಗೆ ಪ್ರವಾಹ ಜಾಸ್ತಿ ಬಂದಿದೆ ಅಂತ ರೈತರು ಒಂದು ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಕಾರಣ ಏನಂತಂದರೆ ರಸ್ತೆ ಸಂಪರ್ಕದಿಂದ ಎತ್ತರವಾಗಿ ಕಟ್ಟಿರ್ತಕ್ಕಂಥ ಕಾತರಕಿ ಬ್ರಿಡ್ಜು, ಅದರ ಕೆಳಗಡೆ ಏನು ಇನ್ಫ್ಲೋ ಔಟ್ಫ್ಲೋ ನೀರಿದೆ, ಗೋಕಾಕಿಂದ ಬಿಡುಗಡೆ ಆಗೋಂಥ ನೀರು ಅಥವಾ ಹಿಡ್ಕಲ್ ಡ್ಯಾಮಿಂದ ಬಿಡುಗಡೆ ಆಗೋಂಥ ನೀರು 1 ಲಕ್ಷ ಬಂದ ನಂತರ ಚಿಂಚಕಂಡಿ ಬ್ರಿಡ್ಜು ಹಾಗೂ ಯಾದವಾಡ ಬ್ರಿಡ್ಜು ಮುಳುಗಡೆ ಆಗ್ತಾಯಿತ್ತು. ಆದರೆ ಬರೀ 50,000 80,000ಕ್ಕೆ ನಮಗೆ ಔಟ್ಫ್ಲೋ ಜಾಸ್ತಿ ಹೋಗ್ತಾ ಇಲ್ಲ, ಇನ್ಫ್ಲೋನಲ್ಲೇ ನಮಗೆ ಹಿನ್ನೀರು ವ್ಯಾಟ್ರದಲ್ಲೇ ನಮಗೆ ಮುಳುಗಡೆ ಆಗ್ತಾ ಇದೆ ಅಂತ ಸ್ವತಃ ರೈತರೇ ಹೇಳ್ತಾ ಇದ್ದಾರೆ. ಈ ಕುರಿತು ನಮಗೆ ಇಂಜಿನಿಯರ್ಗಳಾಗಲಿ ಸರ್ಕಾರ ಆಗಲಿ ಈ ಕುರಿತು ಒಂದು ಇದನ್ನು ಬ್ರಿಡ್ಜ್ ಪರಿಶೀಲನೆ ಮಾಡಬೇಕು, ಔಟ್ಫ್ಲೋಯಿಂಗ್ ಜಾಸ್ತಿ ಆಗಬೇಕು ಅಂತ ತಮ್ಮದೊಂದು ಸಮಸ್ಯೆಯನ್ನು ತೋಡ್ಕೊತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳ್ರಿ ಇದ್ರ ಬಗ್ಗೆ. ಕಾತರಗಿ ಕಲ್ಲಾದಗಿ ಪೂಲಿಂದ ಈ ನಮ್ಮ ಮುಧೋಳದಿಂದ ಇದನ್ನು ಕುಂದರ್ಗಿಂದ ಒಂಟಗೋಡಿ ಮಠ ಹಾಳಾಗಕ್ಕೆ ಇದೇ ಪೂಲ್ ಅನ್ಸತ್ತೆ ನಮಗೆ. ಯಾಕಪ್ಪ ಅಂದ್ರೆ ಇದಕ್ಕೆ ಎಕ್ದಮ್ 2 ಕಡೆ ಬ್ಯಾಂಕೋರ್ ಹೆಜ್ಜೆ ಕಟ್ಟಿ ಪೂಲ್ ಹತ್ತಿ ಮಾಡಿಬಿಟ್ಟಾರು. ಇದರಿಂದ ನಮಗೆ ಬ್ಯಾಕ್ ವಾಟ್ರ್ ಹೆಜ್ಜೆನಿಂದ ಸುಮಾರು ಒಂದು 15 ದಿವಸ ಗಂಟೆ ನಮಗೆ ನೀರು ಕಮ್ಮಿ ಆಗೋದಿಲ್ಲ. ಮ್ಯಾಗ ಡ್ಯಾಮ್ನವ್ರು 50,000 ಕ್ಯೂಸೆಕ್ಸ್ ಬಿಟ್ಟರು ನಮ್ಮ ಮುಧೋಳ ಪೂಲ್ ಕುಲ್ಲ ಆಗೋಲಾಗೈತಿ. ಅಂದ್ರೆ ನಮ್ಗೆ 8-10 ದಿವಸ ಮತ್ತು ಹೆಚ್ಚಿಗೆ ಟೈಮಿಂಗ್ ತೊಗೊಂಡು ನಮ್ಮ ಪೂಲ್ ಕುಲ್ಲಾಗತ್ತೈತಿ. ಅದರಿಂದ ಎಲ್ಲ ರೈತರು ಬೆಳೆ ಹಾನಿಯಾಗತ್ತವು. ಬೆಳೆ ಹಾನಿಯಾಗಿ ಕಬ್ಬುಗಳೆಲ್ಲ ಹಾಳಾಗಿ ಸುಮಾರು 10-15 ದಿವಸ ಗಂಟೆ ನೀರಿದ್ರೆ ಬೆಳೆನೂ ಬರೋಲ್ಲ. ಸರ್ಕಾರ ಕೊಟ್ಟ ಪರಿಹಾರ ಆ ರೈತರಿಗೆ ಯಾವುದಕ್ಕೂ ಇದನ್ನ ಆಗೋದಿಲ್ಲ. ಇದು ಸಮಸ್ಯೆ ನಮಗೆ ಇದು ಯಾವಾಗ ರೆಡಿ ಆಗೈತಲ್ಲ ಅವಾಗಿಂದ್ರೆ ನಮಗೆ ಸಮಸ್ಯೆನೇ ಐತಿ. ಸುಮಾರು ಒಂದು 7-8 ಫೂಟ್ ನೀರು ಹೆಚ್ಚಾಗತ್ತೈತಿ ನಮಗೆ ಇದರಿಂದ. ಗೋಕಾಕ್ ಪೂಲ್ ಮುನ್ಗಿದ 24-25 ತಾಸನೇ ನಮ್ಮ ಮುಧೋಳ ಪೂಲ್ ಕುಲ್ಲ ಹಾಕಿತ್ತು. ಇವತ್ತು 30 ತಾಸು ಆದ್ರೂ ಕುಲ್ಲ ಆಗೋಲ್ತ. 30-40 ಆಗೈತಿ, ಈಗ ಖಾಲಿ ಆಗೋಲ್ತ್ರಿ. ಈ ಒಂದು ಸಮಸ್ಯೆಯಿಂದ ಮುಧೋಳ್ ತಾಲೂಕು ಸೇರಿದಂತೆ ಅನೇಕ ಗ್ರಾಮಗಳು ಬಹುಬೇಗ ಪ್ರವಾಹಕ್ಕೆ ತುತ್ತಾಗುತ್ತಿವೆ. ಕಾರಣ ಕಲ್ಲಾದಗಿ ಸೇತುವೆ ಹಿಂದಿನ ಬೀದಿಯಲ್ಲಿ ನಿಲ್ಲುವ ಅಪಾರ ಪ್ರಮಾಣದ ನೀರು 10 ಫುಟ್ವರೆಗೂ ಏರಿಕೆಯಾಗಿ ಸುಮಾರು 2 ದಿನ ಕಳೆದರೂ ಸಹ ಮುಧೋಳ್ ನಗರದ ಮುಧೋಳ್ ಯಾದವಾಡಿ ಸೇತುವೆ ಹಾಗೂ ಜಿಂಚಕಂಡಿ ಬ್ರಿಡ್ಜ್ ರಸ್ತೆ ಸಂಪರ್ಕಕ್ಕೆ ಮುಕ್ತವಾಗುತ್ತಿಲ್ಲ. ಈ ಮೂಲಕ ಮುಧೋಳದ ಅನೇಕ ಗ್ರಾಮಗಳು 50,000 ಹಾಗೂ 80,000 ಕ್ಯೂಸೆಕ್ ನೀರನ್ನು ಬಿಟ್ಟರೆ ಮುಳುಗಡೆ ಆಗುತ್ತಿದೆ. ಮೊದಲೆಲ್ಲ 1 ಲಕ್ಷ ನೀರು ಬಿಟ್ಟಾಗ ಮಾತ್ರ ಮುಳುಗಡೆಯಾಗುತ್ತಿತ್ತು. ಈ ಕುರಿತು ಮುಧೋಳ ತಾಲೂಕಿನ ನೂರಾರು ರೈತರು ಜೆಎಲ್ಬಿಸಿ, ಐಬಿಎಲ್ಇ ಸೇರಿ ಘಟಪ್ರಭಾ ನದಿ ದಂಡೆಯ ಇರುವ ಜಮೀನುಗಳಲ್ಲಿನ ನೀರು ಇನ್ನೂ ಕೂಡ ಸರಿಯುತ್ತಿಲ್ಲ. ಇದೇ ರೀತಿ ಆದರೆ ರೈತರು ಮುಂದಿನ ದಿನಗಳಲ್ಲಿ ಬಹಳ ತೊಂದರೆ ಆಗುತ್ತದೆ ಎಂದು ತಮ್ಮ ಸಂಕಟ ತೋಡಿಕೊಂಡರು. ನೆರೆ ಸಂತ್ರಸ್ತರು ಸರ್ಕಾರಕ್ಕೆ ಮಾನ್ಯ ತಹಸೀಲ್ದಾರರು ಮುಧೋಳ್ ಇವರ ಪ್ರಮುಖ ಪ್ರತಿಭಟನೆ ಮುಖಾಂತರ ಮನವಿಯನ್ನ ಸಲ್ಲಿಸಿದ್ದಾರೆ. ಕ್ಯಾಮರಾಮನ್ ದಾದಾಪುರ ಸುರನ್ಹಾಸಿ ಜೊತೆ ಮಹೇಶ್ ದೇಮಶೆಟ್ಟಿ, ಕೆಎಸ್ ನ್ಯೂಸ್, ಮುಧೋಳ. ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಬಾಗಲಕೋಟೆ, ಮಾನ್ಯ ತಹಸೀಲ್ದಾರ್ ಸಾಹೇಬರು ಮುಧೋಳ್ ಇವರ ಮುಖಾಂತರ ವಿಷಯ
ಪ್ರವಾಹದಿಂದ ಹಾನಿಗೊಳಗಾದ ಬೆಳೆ ಪರಿಹಾರ ಹಾಗೂ ಆರ್ಥಿಕ ಸೇತುವೆ ಮತ್ತಷ್ಟು ಅಗಲೀಕರಣ ಕುರಿತು ಮಾನ್ಯರೇ ಘಟಪ್ರಭಾ ನದಿಯ ಪ್ರವಾಹದಿಂದ ಮುಧೋಳ ತಾಲೂಕಿನ ನದಿ ತೀರದ ಎಲ್ಲ ಹಳ್ಳಿಗಳು ಹಾಗೂ ಕಂದಾಯ ಜಮೀನುಗಳು ಸತತವಾಗಿ ಬೆಳೆ ಪ್ರವಾಹದಿಂದ ಮುಳುಗಡೆಯಾಗುತ್ತಾ ಬಂದಿರುತ್ತವೆ. ಇದರಿಂದ ಜಮೀನಿನಲ್ಲಿ ಬೆಳೆದಿರತಕ್ಕಂಥ ಬೆಳೆ ಸತತವಾಗಿ ಹಾನಿಯಾಗುತ್ತಾ ಬಂದಿರುತ್ತದೆ. ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳು ಈ ಕೆಳಗಿನಂತೆ ಇರುತ್ತವೆ. ಮೊದಲನೇದಾಗಿ ಬೆಳೆ ಪರಿಹಾರವನ್ನು ಕಬ್ಬಿಗೆ 1 ಲಕ್ಷ ರೂಪಾಯಿ ಹಾಗೂ ಇತರ ಬೆಳೆಗಳಿಗೆ 50,000 ರೂಪಾಯಿ ಕೊಡಬೇಕು. NDRF ಹಾಗೂ SDRF ಮಾನದಂಡಗಳು ಬದಲಾವಣೆ ಆಗಬೇಕು. ಪ್ರವಾಹದಿಂದ ಮುಳುಗಡೆಯಾಗುವ ಗ್ರಾಮಗಳಿಗೆ ಹಾಗೂ ಮನೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕು.